ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಆಲ್ರೆಡಿ ಟೈಟಲ್ ತಮ್ಮದೇ ನೋಡಿರ್ತೀರ. ಅಣ್ಣ ಕಾಲೇಜಿಗೆ ಹಿಂಗೆ ಹೋಗ್ಬೋದಾ ಮನೀಶ್? ಬೊಕ್ಕೆ ಗಿಕ್ಕೆ ಕೊಡ್ತಾರ? ಇಲ್ಲ ಇಲ್ಲಪ್ಪ, ಬೊಕ್ಕೆ ಎಲ್ಲ ಕೊಟ್ಟೆ ನಿಮಗೆ ಕೊಡ್ಬೋದಪ್ಪ. ನೀವು ನೋಡಕ್ ಬರೀ ಮಾಲೆ ತರ ಇದೀರ. ಏನ್ ತರ ಸಡನ್ ಆಗಿ ಬಂದು ಮಾತಾಡ್ಸ್ಬಿಟ್ರೆ ಗೈಸ್, ಇಂಗ್ಲೀಷು ಬರಲ್ಲ ಕನ್ನಡನೂ ಬರಲ್ಲ, ಈಚ ಕಡೆ ಭಯ ಆಗ್ಬಿಡುತ್ತೆ. First, I would like to call our judge, Mr. Bhuvan sir. He's a social media influencer. ಫೀಲಿಂಗ್ ಗ್ರೇಟ್. MVM ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಲ್ಚರಲ್ ಟೀಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಗೈಸ್ ಫೈನಲಿ ಮೇನ್ ರೆಡಿ ಆಗಬೇಕು. ಇನ್ನೊಂದು ಜಾಕೆಟ್ ಹಾಕ್ಕೊಂಡ್ರೆ ಮುಗಿದೋಗುತ್ತೆ. ನಮ್ಮ ಜೊತೆ ಇವಾಗ ನಮ್ಮ ಮನೀಶ್ ಅವರಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್. ಲಿಯೋ ಅವರಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್. ಕ್ಯಾಮ್ರಾ ಹಿಂದೆ ನನ್ನ ಕಸಿನ್ ಸುಮಂತ್ ಇದ್ದಾನೆ. ಸೊ ಎಲ್ಲ ರೆಡಿ ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಆಲ್ರೆಡಿ ಟೈಟಲ್ ತಮ್ಮದೇ ನೋಡಿರ್ತೀರ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಒಂದು ಕಾಲೇಜಿಗೆ ಈವೆಂಟಿಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು ಎಷ್ಟು 11:10. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಕತೆ ಗೊತ್ತಿಲ್ಲ, ನೋಡೋಣ ಆ್ಯಂಡ್ ಎಂಜಾಯ್ ಮಾಡೋಣ. ಕೇಳಿ ಒಬ್ರೊಬ್ರೆ ಹೇಗೆ ಅನ್ನಿಸ್ತಿದೆ ಅಂತ. ಚೂರ್ ಎಕ್ಸೈಟ್ ಆಗಿದೆ. ನೋ ಐಡಿಯಾ ಏನೇನು ಪ್ರಾಬ್ಲಮ್ಮು. ಬನ್ನಿ, ಈಗ ರೆಡಿ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ಯೂನ್ ಗೈಸ್. ಫೈನಲಿ ಹೊರಟಿದ್ದೀವಿ. ಸ್ಪೆಕ್ಸ್ ಹಾಕಂತ ಇದೀನಿ. ಬನ್ನಿ, ಗೇರ್ ಹಾಕ್ತಾ ಇದ್ದೀನಿ, ಸ್ಟೇರಿಂಗ್ ಇಟ್ಕೊತಾ ಇದ್ದೀನಿ, ಮುಂದೆ ಹೋಗೋಣ. ಸೊ ಇವಾಗ ಹೋಗ್ತಾ ಬೇಗ ಬಾ ಅಂತ ಹೇಳಿದ್ದಾರೆ. 12:15 ಇರಿ ಅಂತ ಹೇಳಿದ್ದಾರೆ. ಸೊ ಇವಾಗ 11:15. ಬನ್ನಿ ಈಗ ಹೋಗೋಣ. ಎಷ್ಟೋ ದಿನ ಆದಮೇಲೆ ಕಾರ್ನ ಎತ್ತಿರೋದು. ಲೆಟ್ಸ್ ಗೋ. ಇಂದ ಅವರಿಬ್ರು ಕೂತಿದ್ದಾರೆ. ಹೇ ಹ್ಯಾಂಡ್ಸಮ್, ನಿಂಗೋಸ್ಕರ. ಬನ್ನಿ ಹೋಗಿ ಏನಾಗತ್ತೆ ಏನು ಕತೆ ಅನ್ನೋದನ್ನ ನೋಡೋಣ. ಬಿಕಾಸ್ ನನಗೆ ಯಾವ ಥರ ಇರುತ್ತೆ ಅನ್ನೊಂದು ಇಮ್ಯಾಜಿನೇಷನ್ನು ನನಗಿಲ್ಲ. ಸೊ ನೋಡೋಣ ಏನು ಕತೆ ಏನು ಅನ್ನೋದನ್ನ. much later. ಗೈಸ್ ಫೈನಲಿ ಇನ್ನೇನು 200 meters ಇದೆ, ಬಂದಿದ್ದೀವಿ. ಈಗ ಆ್ಯಕ್ಚುಲಿ ನನಗೆ ತಗ್ದಾಗ ಇದೇನು ಇನ್ಸ್ಟಿಟ್ಯೂಟ್ಗೆ ಈ ಕಡೆ ಅಂತ ಹಾಕಿದ್ದಾರೆ. ಇದೇನು ರೋಡ್ ಹಿಂಗಿದೆಯಾ ಇಲ್ಲ ಮುಂದೆ ಹಾಕಿದ್ದಾರೆ. ಮುಂದೆ ಹೋಗಿ ಟನ್ ತಗೊಳೋಣ. ಯಾಕೆ ಬೇಕಿಲ್ಲಿ? Turn right, then turn left. ಓ ಅಲ್ಲಿದೆ ಅನ್ಸತ್ತೆ ಮೇಲ್ಗಡೆ. ಕಾಣಿಸ್ತೈತೆ. ಅರ್ಥ ಆಯ್ತು ಅನ್ಸುತ್ತೆ. ಭಯ ಆಗ್ತಿದೆ ಒಂದ್ ಕಡೆ ಖುಷಿ ಆಗ್ತಿದೆ. Turn left, then you will arrive at your destination. ಓಕೆ ಮೇಡಮ್, ಓಕೆ ಕೂಲ್ ಡೌನ್. ಕೇಳ್ಬಿಡೋಣ ನಿಮಿಷ. ಅಣ್ಣ ಕಾಲೇಜಿಗೆ ಹಿಂಗೆ ಹೋಗ್ಬೋದಾ? ಹಂಗೆ ಹೋಗ್ಬೇಕಾ? ಹಿಂಗೆ ಹೋಗ್ಬೋದಾ? ಇಲ್ಲಿ ಈ ರೋಡಲ್ಲಿ ಆಗಲ್ವಾ? You have arrived. ಗೈಸ್ ಮತ್ತೆ ವಾಪಸ್ ಯೂಟರ್ನ್ ಹೊಡಿತಾ ಇದ್ವಿ. ಹಂಗೆ ಹೋಗ್ಬೇಕಂತೆ ಅನ್ಕೊಂಡೆ. ಮತ್ತೊಂದು ಸಲ ನನಗೆ ಏನು ಯೋಚನೆ ಬರುತ್ತೆ ಅದು ಮಾತು ನಾನು ಕೇಳಬೇಕು. ಪ್ರತಿ ಸಲ ಏನು ಮಾಡ್ತೀನಿ, ಸೆಕೆಂಡು ಯೋಚನೆ ಏನು ಬರುತ್ತೋ ಆ ಮಾತು ಕೇಳ್ತೀನಿ. ಅದು ನಾನೇ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಯಾವಾಗಲೂ. ಸೊ ರಿಯಲಿ ಎಕ್ಸೈಟೆಡ್. ಗೈಸ್ ಫೈನಲಿ ಬಂದ್ವಿ. ಏನು ಇವಾಗ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರಾ? ಒಳಗೆ ಎಂಟ್ರಿ ಇಲ್ವಾ ಕಾರು? ಅವ್ರಿಗೆ ಒಂದ್ಸಲ ಕಾಲ್ ಮಾಡೋಣ. 10 seconds later. ಗೈಸ್ ಅವರು ಫೈನಲಿ ಫೋನ್ ಪಿಕ್ ಮಾಡಿದ್ರು, ಬರ್ತಾ ಯಾರಂತೆ. ಬರ್ತೀನಿ ಒಂದು ನಿಮಿಷ ಅಂತಂದ್ರು. ಸೊ ಮನೀಶ್ ಬೊಕ್ಕೆ ಗಿಕ್ಕೆ ಕೊಡ್ತಾರಾ? ಇಲ್ಲ ಇಲ್ಲಪ್ಪ, ಬೊಕ್ಕೆ ಎಲ್ಲ
ಕೊಟ್ಟೆ ನಿಮಗೆ ಕೊಡ್ಬೋದಪ್ಪ, ನೀವ್ ನೋಡಕ್ ಬರೀ ಮಾಲೆ ತರ ಇದೀರ. ಆ ಏನ್ ತರ ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟು ವರ್ಷಕ್ಕೆ ಯಾರೋ ಒಬ್ರು ಹಿಂಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಖುಷಿ ಆಗುತ್ತೆ ಗೈಸ್. ಸೊ ಇವತ್ತಿನ ಬ್ಲಾಗ್ ಡ್ಯೂಟಿ ಕಂಪ್ಲೀಟ್ ಆಗಿ ನಮ್ಮ ಸುಮಂತ್ ಅವ್ರು ನೋಡ್ಕೊಂತಾರೆ. ಒಂದು ಈವೆಂಟಿಗೆ ಹಿಂಗ್ ಬಂದಿದೀವಲ್ಲ, ಏನ್ ಅನಿಸ್ತಿದೆ? ಇಲ್ಲ, ಇದೆಲ್ಲ ಅಭ್ಯಾಸ ಮಾಡ್ಕೊಬೇಕು ಇನ್ನು ಮುಂದೆ ನಾವ್ ಹೋದ್ರೆ. ಇನ್ನು ಹೋಗ್ತೀವಲ್ಲ ನಾವ್ ಹೆಂಗ್ ನನ್ನ ಮನಸ್ಸಿನ ಮಾತಿನ ಹೇಳ್ತಿದ್ದಾನೆ. ನಿನಗೆ ಖುಷಿ ಆಗ್ತದೆ. ಐ ಆಮ್ ರಿಲ್ಯಾಕ್ಸ್ಡ್. ಒಂದು ಟೈಮ್ ಬರುತ್ತೆ ಗೈಸ್, ಒಂದು ಟೈಮ್ ಬರುತ್ತೆ, ಒಂದ್ ಕಡೆ ಹೋಗ್ಬೇಕು ಅಂದಾಗ ನನ್ನ ಬಾಡಿ ಗಾರ್ಡ್ ಒಬ್ರು ಇರ್ತಾರೆ, ಜೊತೆಗೆ ಕಾಲೇಜ್ ಕಡೆಯಿಂದಾನು ಬಾಡಿ ಗಾರ್ಡ್ಸ್ ಕಟ್ಸ್ಬೇಕು. ಆ ರೀತಿ ಬೆಳೆಯೋಣ. ಕಮಾನ್, ಲೆಟ್ಸ್ ಡೂ. ಗೆದ್ದೆ ಗೆಲುವೆ ಒಂದು ದಿನ ಗೆಲ್ಲಲೇಬೇಕು. ಒಳ್ಳೆತನ ಗೈಸ್, ಬನ್ನಿ ಹೋಗೋಣ. ಗೈಸ್ ಬಂದು ಕೂತಿದೀವಿ. ಸಾರಿ, ಇನ್ನು ನನಗೆ ಬೇಡ. ಗೈಸ್ ಬಂದು ಕೂತಿದೀವಿ, ಇವಾಗ ಎಲ್ಲ ಇಲ್ಲಿ ಕೂತಿದೀವಿ. ಸೊ ಬನ್ನಿ. ಅವರು ಕಾಫಿ ಏನೋ ಬೇಕಾ ಅಂತ ಕೇಳಿದ್ರು, ನಾನು ಬೇಡ ಥ್ಯಾಂಕ್ಸ್ ಅಂತ ಹೇಳಿದೆ. ಮನೀಶು ನನಗೆ ಬೇಕು ಅಂತ ಅವರು ನಿನಗೂ ತರ್ತಾರೆ ಅನ್ಕೊಂಡ. ನಾನು ಸುಮ್ ಕೂರೋ ಮಗ ಅಲ್ಲ, ಎಲ್ಲ ಥರ ಬಿಚ್ಚಿ ಹೇಳ್ಬಿಡ್ತೀನಿ. ನನ್ನ ವಿಚಾರ ಬಂದರೆ ಎಲ್ಲ ಬಿಚ್ಚಿ ಹೇಳ್ಬಿಡ್ತೀನಿ ನಾನು. ನೋಡ್ದ ಇವತ್ತಂಕ ಬ್ರೋ, ನಾನು ಸ್ವಲ್ಪ ಡಯಟ್ ಅಲ್ಲಿ ಇದ್ದೀನಿ, ಬೇಡ ನನಗೆ ಅಂತ ಅಂದವನು. ಯಾ ಥ್ಯಾಂಕ್ ಯು. ಸಡನ್ ಆಗಿ ಬಂದು ಮಾತಾಡ್ಸ್ಬಿಟ್ರೆ ಗೈಸ್, ಇಂಗ್ಲೀಷು ಬರಲ್ಲ, ಕನ್ನಡನೂ ಬರಲ್ಲ, ಈಚೆ ಕಡೆ ಭಯ ಆಗ್ಬಿಡುತ್ತೆ. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ಬೇಡಿ. ಸೊ ಯಾ ಇವೆಂಟ್ ಸ್ಟಾರ್ಟ್ ಆಗ್ತಿದೆ. ಸೊ ಸ್ಟಾರ್ಟ್ ಜಜ್ಮೆಂಟ್ ಕೊಡ್ಬೇಕಂತೆ. ಎಷ್ಟು ದಿನ ಬೈತಾರೆ ಅಂತ ಗೊತ್ತಿಲ್ಲ. ಎಂತ ಅದು ಅವ್ನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಬೈತಾರೆ ಅಲ್ಲ, ಎಷ್ಟು ಚೆನ್ನಾಗಿರ್ತಾರೆ ನನಗೆ ಗೊತ್ತಿಲ್ಲ. Afternoon, honorable judges, teachers and my dear students. I'm here to present the advertisement of a chips. Are you bored of eating the same chips with same sounds every time? Yes. Here I'm presenting the world first chips with different sounds in every bite. I prefer to a family gathering and students like me who like to getting knockout from the class every time. I can eat in class times. Doing any work, having some responsibilities, but few people will be in their place doing nothing. There are many reasons for that, and recently we had sports, and we were inspired by a few of our students, and with that inspiration we made this ad. So let us look into it. Good afternoon, judges. Good afternoon, my friends. So after the ad, you can see that if you love a girl or a boy, love a girl. So our steel company, Tata Steel Company, has provided such thalis, such Mangasutras, which you can provide them. Even after death, they'll always be with you. Thank you. Did you guys enjoy? Yes.
So we'll announce the results. Yes, please. First, I would like to call our judge, Mr. Bhuvan sir. He's a social media influencer. You can take his ID later. Thank you so much, sir, for coming. ಸೊ ನೆಕ್ಸ್ಟ್ ಫಸ್ಟ್ ಬೇಕಾ ಇಲ್ಲ ಥರ್ಡ್ ಬೇಕಾ? First. ಫಸ್ಟ್ ಇಂದ ಹೋಗೋಣ. ಓಕೆ ಲೆಲಿನ್. ನೆಕ್ಸ್ಟ್ ಅಜ್ಮನ್. Congratulations to the winners. It's okay. Thank you very much. Thanks for coming. ಗೈಸ್ ಇವಾಗ ಮೇಲ್ಗಡೆ ಲಂಚ್ ಅರೇಂಜ್ ಮಾಡಿದ್ದಾರೆ ಅಂತ ಕರ್ಕೊಂಬಂದಿದ್ದಾರೆ ಮೇಲ್ಗಡೆ. ಆ್ಯಂಡ್ ಹಾರ ಒಂದು ಕೊಟ್ಟಿದ್ದಾರೆ, ಶಾಲ್ ಒಂದಿದೆ, ಆ್ಯಂಡ್ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ. ಫೀಲಿಂಗ್ ಗ್ರೇಟ್. ತಿಂದಾದ್ಮೇಲೆ ಸಿಗ್ತೇನೆ. ಆಮೇಲೆ ನಮ್ದಲ್ಲಿ ಲಾನು ಇದೆ, ಲಾ ಕಾಲೇಜ್ ಫಸ್ಟ್ ಫ್ಲೋರ್ ಅಲ್ಲಿ ನ್ಯೂಸ್ ಕೋರ್ಟ್ ಅಂತ ಕೋರ್ಟ್ ಲಾ. ಥ್ಯಾಂಕ್ ಯು ಫಾರ್ ಕಮಿಂಗ್ so much. ನೆನ್ಸ್ಕೊಂಡಲ್ಲ Thank you so much for being part. ನಮ್ಮ ಪಕ್ಕದ ಕಾಲೇಜ್ ಬಿಷಪ್. Thank you for coming. Anything ಏನಾದರೂ ಬೇಕಿರಲಿ ನಾನು ಕೇಳಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅದನ್ನ ಕಾಲೇಜ್ ಬಗ್ಗೆ ಬೇರೆ ಗೊತ್ತಾಗುತ್ತೆ. ಏನ್ ಬೇಕಾ ಹೇಳಿ. ಆ ಥರ ಹೇಳಿ ಆಮೇಲೆ ಆಯ್ತಾ ಬನ್ನಿ ಗೈಸ್ ಇವಾಗ ಮನೆಗೆ ಹೋಗೋಣ. ಸೊ ಫೈನಲಿ ಮುಗೀತು. ಕಂಪ್ಲೈನಿಗೆ ಬೇಕಲ್ಲ ಗೈಸ್. ಫೈನಲಿ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಕಾರ್ ಹತ್ರ ಹೋಗ್ತಾ ಇದೀವಿ, ಮನೆಗೆ ಹೋಗೋಣ. ಸೊ ಗೈಸ್ ಇಟ್ ವಾಸ್ ಕ್ರೇಜಿ. ಆ್ಯಂಡ್ ಆ್ಯಕ್ಚುಲಿ ಇವನಿಗೆ ಕ್ಯಾಮ್ರಾ ಕೊಟ್ಟಿದ್ದಲ್ಲ, ನಾನು ಬರ್ಬೇಕಾದ್ರೆ ಇನ್ನು ಮುಂದೆ ಹೊಟ್ಟೋಗು ಅಂತೀನಿ. ಆಡಿಯಲ್ಲಿ ಹೋಗ್ಬೇಕಾಗಿದ್ದವನು ಆ ಕಡೆ ಜನ ನೋಡ್ಬಿಟ್ಟು ವಾಪಸ್ ಹಂಗೆ ಓಡ್ ಬಂದ್ಬಿಟ್ಟವನೆ. ಏನಾಯ್ತು ಅಂದ್ರೆ ಜನ 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 ಅಂತವನೆ ನಮಗೆ ಅಪ್ಪ. ಬಟ್ ಇಟ್ ವಾಸ್ ನೈಸ್. ಆ್ಯಂಡ್ ದೀಪ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಬಂದಾಗಿಂದ ನಾವು ಕೆಳಗಿಲ್ಲಿ ಬರೋ ತನಕನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ ಆ್ಯಂಡ್ ತುಂಬ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಯಾ ಈಗ ಫೋಟೋ ಟೈಮ್, ಲೆಟ್ಸ್ ಗೋ. ಬಟ್ ಇಟ್ ವಾಸ್ ಕ್ರೇಜಿ ಗೈಸ್, ಕ್ರೇಜಿ ಅಂದರೆ ಕ್ರೇಜಿ. ಆ್ಯಂಡ್ ಅದರಲ್ಲಿ ಒಬ್ಬರು ಯಾರೋ ಇನ್ಸ್ಟಾ ರೀಲ್ಸ್ ಕಂಟೆಂಟ್ ಕ್ರಿಯೇಟರ್ ಅಂತೆ. ಸೊ ಅವರು ಫೋಟೋ ತೆಕ್ಕೊಂಡ್ರು.
ನಿಜ ನನಗೆ ಬೇರೆ ಏನು ಇಷ್ಟ ಆಯಿತು ಬಿಡ್ತು, ಬಟ್ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಬಿಕಾಸ್ ಒಬ್ಬರು ನಮ್ಮ ಹತ್ರ ಒಂದು ಫೋಟೋ ತೆಗಿತಾರೆ ಅಂದರೆ ಫೋಟೋ ಏನೋ ತಿಂದಿದ್ದು ಏನೋ ಆಗ್ಬಿಟ್ಟೈತೆ ನನಗೆ. ಫೋಟೋ ತೆಕ್ಕೊಂತಾರೆ ನಮ್ಮ ಜೊತೆ ಅಂತಂದರೆ ಇಟ್ ಈಸ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಬಿಕಾಸ್ ನಿಮ್ಮ ಫ್ರೆಂಡ್ಸು ನಿಮ್ಮ ಪಕ್ಕ ನಿಂತ್ಕೊಂಡು ಫೋಟೋ ತೆಕ್ಕೊಡೋದು ಬೇರೆ, ಬೇರೆಯವ್ರು ಗೊತ್ತಿಲ್ಲದವ್ರು ನಿಮ್ಮ ಹತ್ರ ಬಂದು ಫೋಟೋ ತೆಕ್ಕೊಡೋದು ಬೇರೆ. ಸೊ ಇಟ್ ವಾಸ್ ಗ್ರೇಟ್. ಹೇಗೆ ಅನ್ನಿಸ್ತು ನನಗೆ? ಖುಷಿ ಆಯ್ತು ಸಖತ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಮನೇಶ್? ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಓಕೆ. ಪೀಸ್ಫುಲ್. ಇವಾಗ ಅಷ್ಟು ಜನ ಎಲ್ಲ ನೋಡಿ ಏನು ಅನ್ನಿಸ್ತು? ಅಷ್ಟು ಜನ ನಿಮ್ಮನ್ನೇ ನೋಡಿದ್ರು. ನೋಡಿ ಏನು ಮಾಡ್ಲಿಕ್ಕೆ ನಾನೇ ನನ್ನನ್ನು ನೋಡಿ ಅಂತ ಹೇಳಿ ನನ್ನನ್ನು ನೋಡಿದ್ರು. ಸೀನಿಯರ್ ಜೂನಿಯರ್ ಎಲ್ಲ ಬಿಟ್ಬಿಡ್ಬೇಕು. ಜೀವನದಲ್ಲಿ ಎಲ್ಲರೂ ಸಮವಾಗಿ ನೋಡಬೇಕು, ಎಲ್ಲರೂ ಸಮವಾಗಿರ್ಬೇಕು. ಬಿಕಾಸ್ ಈಗ ನನ್ನನ್ನು ಕರೆದ್ರು ಅಂತ ನಾನು ಒಬ್ಬನೇ ಬರ್ಬೋದಾಗಿತ್ತು, ಇಲ್ಲ ನನ್ನ ಕಸಿನ್ನ ಕರ್ಕೊಂಡು ವಿಡಿಯೋಗ್ರಫಿಗೆ ನಾನು ಬರ್ಬೋದಾಗಿತ್ತು. ಬಟ್ ನಾವು ನಮ್ಮವರು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅದಕ್ಕೆ ಡಬಲ್ ನಮ್ಗೆ ಕೊಡೋಷ್ಟು ಏನಂತಾರೆ ಒಂದು ಮನಸ್ಸಿರಬೇಕು. ಅಂದರೆ ಹಿಂದೊಂದು ಮುಂದೊಂದು ಅದೆಲ್ಲ ಇರಬಾರ್ದು. ಇದ್ರೆ ಡೈರೆಕ್ಟಾಗಿರಬೇಕು, ಇಲ್ಲ ಸುಮ್ಮನೆ ಇದ್ದು ಬಿಡಬೇಕು, ಯಾವ ಸವಾಸನೂ ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ನಾನು ಏನಕ್ಕೆ ಇವರಿಬ್ಬರನ್ನೇ ನಾನು ಸೆಲೆಕ್ಟ್ ಮಾಡಿದ್ದು ಅಂತಂದರೆ, ನನಗೆ ಲಿಯೋ ಅಷ್ಟು ದಿವಸದಿಂದ ನನಗೇನು ಪರಿಚಯ ಇಲ್ಲ. ನನಗೆ ಗೊತ್ತಾಗಿದೆ ಒಂದು 1 ಮಂತ್ ಬ್ಯಾಕ್ ಅನಿಸುತ್ತೆ. ಕರೆದಿದ ತಕ್ಷಣ ಮನೆಗೆ ಬಂದು ಸ್ಕ್ರಿಪ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ, ಆ್ಯಂಡ್ ಅವನಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಅಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಇದು ಮಾಡಬಾರ್ದು? ಆ್ಯಂಡ್ ಈಗ ಪ್ರತಿ ಸಲ ನಾನು ಎಲ್ಲರೂ ಹೋಗ್ಬೇಕಾದ್ರೆ ಜೊತೆಗೆ ಏನಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂದರೆ, ಈಗ ಅಲ್ಲಿ ನನಗೆ ಬೆನಿಫಿಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಜೊತೆಗೆ ಬಂದವರಿಗೆ ಎಲ್ಲೋ ಒಂದು ಕಡೆ ಬೆನಿಫಿಟ್ ಆಯಿತು ಅಂದರೆ ನನಗೆ ಒಳ್ಳೇದಲ್ವಾ. ಸೊ ಫೈನಲಿ ಐ ವಾಂಟ್ ಟು ಥ್ಯಾಂಕ್ MVM ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಯಾರ್ಯಾರು ನನ್ನ ಮಾತಾಡ್ಸಿದ್ರಿ ಆ್ಯಂಡ್ ಯಾರ್ಯಾರು ವೆಲ್ಕಮ್ ಮಾಡಿದ್ರಿ, ಐ ಆಮ್ ಗ್ರೇಟ್ಫುಲ್ ಫಾರ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಕಲ್ಚರಲ್ ಟೀಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ಪ್ರೈಸ್ ತೊಗೊಂಡ್ರಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಡೋಂಟ್ ವರಿ, ಒಂದಲ್ಲ ಒಂದು ದಿನ ಈ ಒಂದು ಪ್ರೈಸ್ ಸಿಕ್ಕಿಲ್ಲ ಅಂದರೂ ಕೂಡ ಮುಂದೆ ಒಂದು ದೊಡ್ಡದಾಗಿ ಏನೋ ಒಂದು ಸಿಗತ್ತೆ ಅನ್ನೋದು ಒಂದು ನಂಬಿಕೆ ಇಟ್ಕೊಳ್ಳಿ. ಆ್ಯಂಡ್ ಬಿಲೀವ್ ಆನ್ ಗುಡ್ ವರ್ಕ್. ಇವಾಗ ನೀವು ಒಳ್ಳೆ ಕೆಲಸ ಮಾಡಿ, ನಿಮ್ಮ ಕೆಲಸ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಆಟೋಮೆಟಿಕ್ಕಾಗಿ ನಿಮ್ಮ ಕೆಲಸ ನೋಡಿ ಗುರುತಿಸ್ತಾರೆ. ಸೊ ಬನ್ನಿ, ಲೆಟ್ಸ್ ಗೋ. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.